ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ಇವತ್ತು ತುಂಬ ದಿನ ಆದಮೇಲೆ ಇನ್ನೊಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಬೈಕೊಂಬೇಡಿ, ತುಂಬ ಅಪರೂಪಕ್ಕೆ ಒಂದೊಂದು ವ್ಲಾಗ್ ಹಾಕ್ತೀನಿ ಅಂತ ಹೇಳಿ ಟೈಮ್ ಸಿಕ್ಕಾಗಿಲ್ಲ, ಒಂದೊಂದು ವ್ಲಾಗ್ ಹಾಕೋಣ ಅಂತ ಅಷ್ಟೇ. ಇವತ್ತು ಒಂದು 2 or 3 ಡೇಸ್ ರಜೆ ಹಾಕಿಬಿಟ್ಟು ಫುಲ್ಲು ಫ್ರೀಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ, ಆಯಿತಾ. ನನ್ನ ಫ್ರೆಂಡ್ ಅವಳು ಕೂಡ ಫ್ರೀ ಇದ್ದೀನಿ, ಬಾ ಒಂದು 2-3 ಡೇಸ್ ಆರಾಮಾಗಿರೋಣ ಒಟ್ಟಿಗೆ ಅಂತ ಹೇಳಿ ಕರೆದ್ಲು. ಸೊ ನಾನು ಟೈಮ್ ಮಾಡಿಕೊಂಡು ಹೋದೆ. ಶೃಂಗೇರಿ ಟು ಶಿವಮೊಗ್ಗ. ಇವಳು ನನ್ನ ಫ್ರೆಂಡ್ ಅಂತ ಅಂದರೆ ತುಂಬ ಚಿಕ್ಕ ಪದ ಆಗೋಗುತ್ತೇನೋ, ಬಟ್ ತುಂಬ ಆಳವಾಗಿರೋ ಫ್ರೆಂಡ್ ಅಂತ ಹೇಳ್ಬೋದು, ಅಥವಾ ಏನು ಹೇಳಬೇಕು ಗೊತ್ತಿಲ್ಲ. ಹೆಚ್ಚು ಕಡಿಮೆ ಒಂದು 17 to 18 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ತುಂಬ ಟೈಮ್ ಆಗಿತ್ತು ಮೀಟಾಗಿ, ಬಟ್ ಮೀಟ್ ಆದ್ವಿ. ವಿ ಆರ್ ವೆರಿ ಹ್ಯಾಪಿ. ಅವ್ರ ಮನೆಯಲ್ಲಿ ಯಾರೂ ಇರಲಿಲ್ಲ, ಅವಳು ಮತ್ತು ಅವಳ ಪಾಪು ಇಬ್ಬರಿದ್ರು. ಹಸ್ಬೆಂಡ್ ವೆಕೇಷನ್ ಅಂತ ಹೋಗಿದ್ರು, ಹಂಗಾಗಿ ನಾವು ಕೂಡ ಹೋಗಿದ್ವಲ್ಲ, ಫುಲ್ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಐ ಕಾಂಟ್ ಎಕ್ಸ್ಪ್ಲೈನ್, ಅಷ್ಟು ಚೆನ್ನಾಗಿತ್ತು. ಮನೆ ನಮ್ಮದೇ ಆಗಿತ್ತು ಬಿಡಿ, ಅದರಲ್ಲೇನು ಡೌಟ ಇಲ್ಲ. ಅವಳ ಮಗಳು ಇವಳು ವಿಸ್ಮಯ ಅಂತ ಹೇಳಿ, ಸೋ ಕ್ಯೂಟ್. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ. ಕಟ್ಟನ್ ಅಂತನಾ? ಓ, ಕರ್ಟನ್ ಥರದ್ದಾ? ನನ್ನ ಮಗ ಮತ್ತು ಅವಳ ಮಗಳು ವಿಸ್ಮಯ ಇದ್ದಾಳಲ್ಲ, ಅವರಿಬ್ಬರಿಗೂ 1 ಮಂತ್ ಅಷ್ಟೇ ಡಿಫ್ರೆನ್ಸ್. ಅವಳು 1 ಮಂತ್ಗೆ ನನ್ನ ಮಗನಿಗಿಂತ ದೊಡ್ಡವಳಷ್ಟೇ. ಬಟ್ ಅವಳು ತುಂಬ ಸ್ಪಷ್ಟವಾಗಿ ಮಾತಾಡ್ತಾಳೆ. ನನ್ನ ಮಗ ಇನ್ನೂ ಮಾತಾಡಬೇಕು, ಅವನು ಸ್ವಲ್ಪ ನಿಧಾನ ಅಂತ ಅನಿಸುತ್ತೆ. ಇನ್ನು ಅವ್ರ ಮನೆ ಹೊರಗಡೆ ಇದು. ನೀನು ಮತ್ತೆ ಒಳಗಡೆ ಇದ್ದೆ, ನೋಡೋಕ್ಕಾಗಿಲ್ಲ. ಮೊಬೈಲ್ ನೋಡಬಾರ್ದು, ನೀವು ಮೊಬೈಲ್ ನೋಡಿದ್ರೆ ಅಮ್ಮ ಬೀಳ್ತಾಳೆ ಕೆಳಗಡೆ. ಹೀಗೆ ನನ್ನ ಮಗ ಮತ್ತು ಅವಳ ಮಗಳು ಇವರೆಲ್ಲ ಎಷ್ಟು ಬಾಂಡಿಂಗ್ ಆಗಿತ್ತು ಅಂದರೆ, ಲಾಸ್ಟಲ್ಲಿ ನೀವೇ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಊರಿಗೆ ಹೋಗಬೇಕಾದ್ರೆ ನನ್ನ ಮಗ ಏನು ಮಾಡ್ದ ಅಂತ ಹೇಳಿ. ಇನ್ನೂ ಒಂದಿಷ್ಟು ಹೂವಿನ ಗಿಡ ಎಲ್ಲ ಬೆಳೆಸ್ಕೊಂಡಿದ್ದಾಳೆ, ತುಳಸಿ ಕಟ್ಟೆ ಅಂತ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಮನೇನ. ನಂಗೆ ನಿಜಕ್ಕೂ ತುಂಬಾ ಖುಷಿ ಆಯಿತು. ಅವಳು ಯಾವಾಗಲೂ ನನ್ನ ಹತ್ರ ಕೇಳ್ತಿದ್ಲು, ಅಡುಗೆ ಹೇಗೆ ಮಾಡೋದು ಹೇಳು ಅಂತ, ಏನಾದರೂ ರೆಸಿಪೀಸ್ ಮಾಡಬೇಕಾದ್ರೆ ನಂಗೆ ಹೆಂಗೆ ಮಾಡ್ಬೇಕು ಹೇಳು ಅಂತ. ಬಟ್ ನನ್ನ ಹತ್ರ ಕೇಳೋದಕ್ಕಿಂತನೂ ನಾನು ಮಾಡೋದಕ್ಕಿಂತನೂ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಮ್ಮದಂತೂ ಅಷ್ಟು ಚೆನ್ನಾಗಿ ನೋಡಿಕೊಂಡ್ಳು. ನಾನು ನಿಜ ಹೇಳಬೇಕಂದ್ರೆ ಯಾರ ಮನೆಗೆ ಹೋದಾಗಲೂ ಇಷ್ಟು ಫ್ರೀಯಾಗಿ, ಇಷ್ಟು ಚೆನ್ನಾಗಿದ್ದಿದ್ದು ಅಂದರೆ ಇಷ್ಟು ಖುಷಿಯಾಗಿ, ಇಷ್ಟು ಆರಾಮಾಗಿ, ಅಂದರೆ ತುಂಬ ಜಾಸ್ತಿನೇ ಆರಾಮಾಯಿತು. ಏನು ಕೆಲಸ ಕೂಡ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಅಷ್ಟೊಂದು ಆರಾಮಿರೋದು ಬೇಡಾಗಿತ್ತೇನೋ, ಅಂದರೆ ಅಷ್ಟು ಚೆನ್ನಾಗಿ ನೋಡಿಕೊಂಡ್ಳು ಅಂತ ಹೇಳ್ತಿರೋದು. ಲೈಫಲ್ಲಿ ಎಲ್ರಿಗೂ ಒಬ್ಬಳು ಒಳ್ಳೆ ಫ್ರೆಂಡ್ ಇರಬೇಕು. ಬಟ್ ನನಗೆ ಒಳ್ಳೆ ಫ್ರೆಂಡ್ ಇದ್ದಾಳೆ. ಐ ಆಮ್ ವೆರಿ ಪ್ರೌಡ್. ಇದು ಅವ್ರ ಮನೆ ಆಯಿತಾ. ನಾನು ಅವ್ರ ಮನೆನ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಅದು ಹಾಲು ಮತ್ತು 3 ಬೆಡ್ರೂಮ್, ಇದು 3 BHK ಮನೆ. ತುಂಬ ಚೆನ್ನಾಗಿದೆ, ಒಂಥರ ಫ್ರೀಯಾಗಿದೆ. ಅದರಲ್ಲೂ ಈ ಥರ ಮಕ್ಕಳುಗಳು ಇರಬೇಕಾದ್ರೆ ಈ ಥರ ಫ್ರೀಯಾಗಿ ಮನೆ ಇರೋದಂತೂ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು. ಇನ್ನು ನಾವು ಹೊರಗಡೆ ಎಲ್ಲ ಹೋಗ್ಬೇಕಂತ ನಮ್ಗೆ ಅನಿಸ್ಲೇ ಇಲ್ಲ. ಮನೇಲೇ ಇರೋಣ, ಇನ್ನೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ, ಮಾತಾಡೋಣ. ಎಷ್ಟೋ ವರ್ಷದ ಮಾತುಗಳು ಉಳಿದೋಗಿತ್ತು, ಆ ಮಾತುಗಳನ್ನೆಲ್ಲ ಮುಗಿಸ್ಬೇಕಿತ್ತು ನಾವು. ಅದು ಮುಗಿಯಲ್ಲ, ಆದರೂ ಕೂಡ ಒಂದಿಷ್ಟು ಮಾತಾಡಬೇಕಾಗಿತ್ತು. ತುಂಬ ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ಳು. ವಿ ಆರ್ ವೆರಿ ಹ್ಯಾಪಿ. ನಮಗೆ ತುಂಬ ಇಷ್ಟ ಅಂತ ಹೇಳಿ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಿದ್ಲು. ಬಿರಿಯಾನಿ ಅಂತೂ ಅಷ್ಟು ಚೆನ್ನಾಗಿತ್ತು. ಯಾವಾಗಲೂ ಅವಳು ನನಗೆ ಹೇಳ್ತಾಳೆ, ನೀನು ತುಂಬ ಅಡುಗೆಯಲ್ಲಿ ಎಕ್ಸ್ಪರ್ಟು, ಅದೊಂದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ. ಬಟ್ ನನಗಿಂತ ಚೆನ್ನಾಗಿ ಬಿರಿಯಾನಿ ಮಾಡಿದ್ಲು. ನಾನೇನೂ ಇಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು. ಏನು ಅಡುಗೆ ಆಗಲಿ ಯಾವುದೂ ನನ್ನ ಕೈಯಲ್ಲಿ ಮಾಡಿಸ್ಲಿಲ್ಲ, ಎಲ್ಲ ಅವಳೇ ಮಾಡ್ತಾಯಿದ್ಲು. ನೀನು ಆರಾಮಾಗಿರು, ನೀನು ರೆಸ್ಟ್ ಮಾಡು, ನೀನು ಯಾವಾಗಲೂ ಕೆಲಸ ಮಾಡ್ತಿರ್ತೀಯ ಮನೇಲಿ ಅಂತ ಹೇಳ್ತಾಯಿದ್ಲು. ಇನ್ನು ನಾನು ಮಧ್ಯಾಹ್ನ ಹೊತ್ತಿಗೆ ಮಲ್ಕೊಂಡಿದ್ದಾಗ ಅವಳು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ಲು. ಇದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ಅಷ್ಟೊಂದು ಖುಷಿ ಆಯಿತು. ಇನ್ನು ಸಂಜೆ ನನ್ನ ಮಗ ಏನೋ ಹೊರಗಡೆ ಹೋಗೋಣ ಅಂತ ಹೇಳ್ದ. ಅದಕ್ಕೆ ಅವಳು ಆಯಿತು ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೊರಟ್ವಿ. ಹೊರಗಡೆ ಅಂದರೆ ಝೂಡಿಯಾಕ್ಕೆ ಹೋಗಿದ್ವಿ. ಅಲ್ಲಿ ಒಂದಿಷ್ಟು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಸ್ವಲ್ಪ ಆಚೆ ಕಡೆ ಸ್ನ್ಯಾಕ್ಸ್ ಏನೋ ತಿನ್ಕೊಂಡ್ಬಿಟ್ಟು ಬಂದ್ವಿ. ಬಟ್ ಹೊರಗಡೆ ಕರ್ಕೊಂಡು ಹೋಗಿದ್ದರಿಂದ ಎಲ್ಲ ಕಡೆ ನಮ್ಮೊಟ್ಟಿಗೆ ಏನೆಲ್ಲ ಟೈಮ್ನ ಸ್ಪೆಂಡ್ ಮಾಡಬೇಕು ಅಷ್ಟು ನೀಟಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ಲು. ತುಂಬ ಖುಷಿಯಾಯಿತು. ಖುಷಿ ಆಯಿತು ಅನ್ನೋ ತುಂಬ ಸಣ್ಣ ವರ್ಡೇನೋ, ಬಟ್ ವಿ ಆರ್ ವೆರಿ 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 ಹ್ಯಾಪಿ. ನಮ್ಮಿಬ್ಬರು ಮಕ್ಕಳು ಇವರಿಬ್ಬರದ್ದು ಪೇರ್ ಮಾತ್ರ ತುಂಬ ಚೆನ್ನಾಗಿದೆ. ಅವ್ರದ್ದು ಬಾಂಡಿಂಗ್ ಯಾವ ಲೆವೆಲ್ಗಿತ್ತು ಅಂದರೆ, ನೆಕ್ಸ್ಟ್ ಡೇ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಅಷ್ಟೊಂದು ಕಷ್ಟ ಆಗಿಬಿಟ್ಟಿದೆ ನಮಗೆ, ಆ ಲೆವೆಲ್ಗಿತ್ತು. ಇನ್ನು ನಮ್ಮ ಮಾತುಗಳು ಮುಗಿತಾನೇ ಇರಲಿಲ್ಲ. ಇನ್ನು 3rd ಡೇ ಇದು ಮಾರ್ನಿಂಗು.
ಇನ್ನು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡಿಬಿಟ್ಟು ನಾನು ಇವ್ರ ಮನೆಗೆ ಬಂದಿದ್ದೀನಿ ಅಂತ ಒಂದಿಷ್ಟು ಮಾತಾಡಿದ್ವಿ ಇಬ್ಬರು ಕೂತ್ಕೊಂಡು ಹೊರಗಡೆ ಬಾಲ್ಕನಿಲಿ. ಈ ಮಾತುಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಂಗೆ ನಿಜವಾಗ್ಲೂ ಸಖತ್ ಮೆಮೊರಿಬಲ್ ಮೂಮೆಂಟ್ಸ್ ಇವೆಲ್ಲ. ಇನ್ನು ನಾವು ಊರಿಗೆ ಹೊರಟಿದ್ದೀವಿ ಅಂತ ಹೇಳಿ ಒಂದಿಷ್ಟು ಅಡುಗೆಗಳನ್ನೆಲ್ಲ ಮಾಡಿ, ಪಾಯಸ ಅಂತೆ ಸ್ವೀಟ್ಸ್ ಎಲ್ಲ ಮಾಡಿದ್ಲು. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು. ಇನ್ನು ನನ್ನ ಮಗನಿಗೆ ಪಾಯಸ ಅಂದರೆ ಇಷ್ಟ, ಸೊ ಪಾಯಸ ತಿಂತಾಯಿದ್ದ. ಊರಿಗೆ ಹೋಗೋದು ಅಂತ ಹೇಳಿ ಇನ್ನು ಊರಿಗೆ ಹೊರಡಬೇಕು. ಅಷ್ಟರಲ್ಲಿ ನನ್ನ ಮಗಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾನು ಅವಳನ್ನ ಬಿಟ್ಟು ಬರೋಲ್ಲ, ಅವಳನ್ನೂ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಆ ವಿಡಿಯೋನ ಇಲ್ಲಿ ಮಾಡಿದ್ದೀನಿ, ನೀವೇ ನೋಡ್ಬೋದು. ರೆಡಿಯಾಗಿ ನಿಂತಿದ್ದಾಗಿದೆ, ಇನ್ನೂ ಹೊರಡಬೇಕು. ಇನ್ನು ಆಟೋಗೆಲ್ಲ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು, ಆಯಿತಾ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಇದರಲ್ಲಿ. ಹೋಗುವಾಗ ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಹೋಗಿ ಅಂತ ಹೇಳಿ ಸ್ವೀಟ್ಸ್ ಮಾಡಿದ್ಲು, ಸ್ವೀಟ್ಸ್ ತಿಂದ್ವಿ. ಇನ್ನು ನನ್ನ ಮಗನಿಗೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡೋ ತನಕ ಅವ್ನು ಸುಮ್ಮನೆ ಇದ್ದ. ಅವನಿಗೆ ಮಾತ್ರ ರೆಡಿ ಮಾಡಿದ್ವಿ, ಅವಳನ್ನ ರೆಡಿ ಮಾಡಲಿಲ್ಲ ನಾವು. ಅವಳು ವಿಸ್ಮಯಂಗೆ ನಾವು ರೆಡಿ ಮಾಡಿಲ್ಲ ಅಂತ ಅವನಿಗೆ ಯಾವಾಗ ಗೊತ್ತಾಯಿತು, ಅವಾಗ ಅವಳು ಬರೋದಿಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಯ್ತಲ್ಲ, ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ತನಕ ಇವನು ಅತ್ತೇ ಇರಲಿಲ್ಲಾಗಿತ್ತು, ಆಯಿತಾ. ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಿಸ್ತು, ಅಲ್ಲಿವರೆಗೂ ಇಬ್ಬರು ಹೊಡ್ಕೊಳ್ತಿದ್ರು, ಕಂಪ್ಲೇಂಟ್ಸ್ಗಳನ್ನು ಬಂದು ಹೇಳೋರು, ಆಯಿತಾ. ಇವಾಗ ನೋಡಿ ನೋಡೋದು ಈಗ ಊರಿಗೆ ಅವಳು ಬೇಕಂತ ಕಣೆ. ಅವನು ಯಾರು ಬೇಕು? ಓ ದೇವ್ರೆ, ಮಕ್ಳು ಹಂಗೆ ಕಣೆ, ಅವ್ರವ್ರು ಅವಳು ಬೇಡ ಕಣ, ಗಬ್ಬಿ ಅವಳು ನಿಂಗೆ ಹೊಡಿತಾಳೆ ಅವಳು ಹೊಡಿತಾಳೆ, ನಿಂಗೆ ಬೇಡ. ನನ್ನ ಮಗ ಎಲ್ಲಿವರೆಗೂ ಹತ್ತ ಅಂದರೆ, ನಾವು ಬಸ್ ಹತ್ತಿ ಆ ಬಸ್ಸಲ್ಲಿ ಅವನಿಗೆ ನಿದ್ರೆ ಬರೋ ತನಕನೂ ಹತ್ತಿದ್ದಾನೆ. ಆಟೋದಲ್ಲಿ ಕೂಡ ಅಳ್ತಾನೇ ಇದ್ದ. ಈ ಥರ ಅಳ್ತಾ ಇದ್ದಾನೆ. ಮಕ್ಳುಗಳಿಗೆ ಎಷ್ಟೊಂದು ಬಾಂಡಿಂಗ್ ಆಗಿದ್ರಂದರೆ ಅವರಿಬ್ಬರು, ನನಗೆ ಬೇಜಾರಾಗೋಯಿತು. ಅಷ್ಟೊಂದು ಅಳ್ತಾ ಇದ್ದ. ಅವಳು ಹತ್ತಿಲ್ಲ, ಬಟ್ ಇವನು ತುಂಬ ಅಳ್ತಿದ್ದ. ಇನ್ನು ಶೃಂಗೇರಿ ಬಸ್ಸಿಗಂತ ಹೊರಟ್ವಿ. ನಮ್ಗೆ ಅಲ್ಲಿಂದ 3:30ಗೆ ಇದ್ದಿದ್ದು ಬಸ್ಸು. ಇನ್ನು ನಾವು ಶೃಂಗೇರಿಗೆ ಬರಬೇಕಾದ್ರೆ ಒಂದು 7 o'clock ಆ ಥರ ಆಯ್ತಾಯ್ತಾ. ಶೃಂಗೇರಿ ರೀಚ್ ಆಗಿದ್ದಾಯಿತು. ಇನ್ನು ನೆಕ್ಸ್ಟು ಅಮಾವಾಸ್ಯೆದು ಪೂಜೆ ಮತ್ತು ಅದರ ನೆಕ್ಸ್ಟ್ ಶ್ರಾವಣ ಸ್ಟಾರ್ಟಿಂಗ್ ಎಲ್ಲ ಇತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಕೂಡ ಬಂದು ನಾವು ಟೆಂಪಲ್ಗೂ ಹೋಗಿದ್ವಿ. ನಮ್ಮ ಶೃಂಗೇರಿ ಟೆಂಪಲ್ನ ನನಗೇನಿದು ಮೊದಲನೇ ಸಲ ತೋರಿಸ್ತಿರೋದಲ್ಲ. ನಾನು ಟೆಂಪಲ್ಗೆ ಹೋದಾಗೆಲ್ಲ ನನಗೆ ನೆನಪಾದಾಗೆಲ್ಲ ವಿಡಿಯೋ ಮಾಡ್ಕೋತಾ ಇರ್ತೀನಿ. ಟೂರಿಸ್ಟ್ ಎಲ್ಲ ಒಂದಿಷ್ಟು ಇದ್ದರು, ಅದು ಅವರೆಲ್ಲ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಹೇಳ್ತಿದ್ರು ಅಂತ ನಮ್ಮ ಮನೆಯವ್ರು ಒಂದಿಷ್ಟು ಫೋಟೋಸ್ ತೆಕ್ಕೊಡ್ತಾಯಿದ್ರು ಅವರಿಗೆ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬರ್ತಾ ಮಧ್ಯಾಹ್ನ ಆಯಿತು. ಅದಾದಮೇಲೆ ನಾನು ಶಾಪ್ಗೆಲ್ಲ ಹೋದೆ. ಅಲ್ಲಿ ಹೋದಾಗ ಆನೆಗಳು ಇರುತ್ತಲ್ಲ, 2 ಆನೆ ಇದೆ. ಅಲ್ಲಿ ಆನೆ ಹತ್ರ ಆಶೀರ್ವಾದ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೆ ಅಲ್ಲಿಂದ ನಾವು ಟೆಂಪಲ್ಗೆ ಅಂತ ಹೊರಟ್ವಿ. ನಾವು ಫಸ್ಟ್ ಟೆಂಪಲ್ ಒಳಗಡೆ ಹೋಗೋ ಮುಂಚೆ ಒಂದಿಷ್ಟೆಲ್ಲ ರೌಂಡ್ ಹಾಕ್ಕೊಂಡು ಆಮೇಲೆ ಹೋಗೋದು, ಯಾವಾಗಲೂ ಅಷ್ಟೇ. ಒಂದಿಷ್ಟು ಫೋಟೋಸು ವಿಡಿಯೋಸು ಎಲ್ಲ ಮಾಡಿಕೊಂಡು, ಇವಾಗ ಅದರಲ್ಲೂ ಬೇರೆ ಆಪೋಸಿಟಲ್ಲಿ ಆನೆಗಳು ಬೇರೆ ಇತ್ತಲ್ಲ, ಆನೆಗಳ ಜೊತೆಗೆ ಒಂದಿಷ್ಟು ಟೈಮ್ ಎಲ್ಲ ಕಳೆದು ಅಲ್ಲಿಂದ ಟೆಂಪಲಿಗೆ ಹೊರಟ್ವಿ. ನಮ್ಮ ಮನೆಯವ್ರು ಒಂದಿಷ್ಟು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ರು, ನಾನು ಕೂಡ ವೀಡಿಯೋಸ್ ಮಾಡಿಕೊಂಡೆ. ಇನ್ನು ಒಳಗಡೆಗೆಲ್ಲ ವೀಡಿಯೋ ಫೋಟೋಸ್ಗೆಲ್ಲ ಅಲೋ ಇಲ್ಲ ಅಲ್ವಾ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ನಾನು ಹೋದೆ, ನಮ್ಮ ಮನೆಯವ್ರು ಮನೆಗೆ ಹೋದರು. ಇದಾಗಿತ್ತು ನನ್ನ ಇವತ್ತಿನ ದಿನ. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಂಥ ನಾನು ಈ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನು ಅನಿಸ್ತು? ನಿಮ್ಗೆ ಯಾರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ? ನಿಮ್ಮ ಒಪಿನಿಯನ್ನ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.